energetic and enthusiastic students, ಹೇಗಿದ್ದೀರಾ ಎಲ್ಲರೂ? Welcome to BW Kannada 9th and 10th channel. So ಈ ಒಂದು ವಿಡಿಯೋದಲ್ಲಿ let's get into chemical change and physical change, the core basic concept which connects to the very first lesson of our 10th standard, that is chemical reactions and equations. So ಇದನ್ನ ಆಲ್ರೆಡಿ ನೀವು 9th standard ನಲ್ಲಿ ಓದಿರ್ತೀರಾ ಅಲ್ವಾ, ಕೆಮಿಕಲ್ ಚೇಂಜ್ ಅಂದ್ರೆ ಏನು, ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಏನು ಅಂತ. ಜಸ್ಟ್ ಬ್ರೀಫ್ ಆಗಿ ಬ್ರಷ್ ಅಪ್ ಮಾಡ್ಕೊಳ್ಳೋಣ, ಬಿಕಾಸ್ ಬೇಸ್ಡ್ ಆನ್ ದಿಸ್ ಇನ್ 10th ಸ್ಟ್ಯಾಂಡರ್ಡ್ ಡೆಫಿನೆಟ್ ಆಗಿ 1 ಮಾರ್ಕ್ ಕ್ವೆಶನ್ ಅಥವಾ MCQ ಕ್ವೆಶನ್ಸ್ ಕೇಳ್ತಾರೆ. ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳ್ಕೊಡ್ತೀನಿ ನಾನು. ಓಕೆ, ಫಸ್ಟಿಗೆ ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಏನು? ಫಿಸಿಕಲ್ ಸ್ಟೇಟ್ ಅಂತ ಹೇಳೋದನ್ನ ಯಾವ ಎರಡು ಕೋರ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಆಗಿರುತ್ತೆ? ಆಟಮ್ಸ್ಗಳು ಜೊತೆಯಲ್ಲಿ ಇರುವಂತಹ ಗ್ಯಾಪು ಮತ್ತು ಫೋರ್ಸು. ಸೊ ಇಂಟರ್ ಪಾರ್ಟಿಕಲ್ ಸ್ಪೇಸು, ಇಂಟರ್ ಪಾರ್ಟಿಕಲ್ ಫೋರ್ಸು. ಇಂಟರ್ ಪಾರ್ಟಿಕಲ್ ಸ್ಪೇಸ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಫೋರ್ಸೇ ಇಲ್ಲ ಅಂದರೆ ಅದು ಗೇಷಿಯಸ್ ಸ್ಟೇಟು. ಸ್ಪೇಸ್ ಜಾಸ್ತಿ ಇದೆ, ಸ್ಪೇಸ್ ಕಡಿಮೆ ಇದೆ, ಎಲ್ಲ ಆಟಮ್ಸ್ಗಳು ಜೊತೆಲೇ ಇದೆ, ಫೋರ್ಸ್ ಜಾಸ್ತಿ ಇದೆ, ಸಾಲಿಡ್ ಸ್ಟೇಟು. ಎರಡು ಇಂಟರ್ಮೀಡಿಯೇಟ್ ಇದೆ, ಸ್ಪೇಸ್ ಮತ್ತು ಫೋರ್ಸ್. ಇಂಟರ್ ಪಾರ್ಟಿಕಲ್ ಸ್ಪೇಸ್, ಇಂಟರ್ ಪಾರ್ಟಿಕಲ್ ಫೋರ್ಸ್ ಎರಡು ಇಂಟರ್ಮೀಡಿಯೇಟ್ ಆಗಿದೆಯಾ, ಅದು ಲಿಕ್ವಿಡ್. ಸೊ ಈ ಥರ ನೀವು ಬೇಸಿಕ್ ಆಗಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀರಾ. ಇದ್ರ ಜೊತೆಗೆ ಪ್ಲಾಸ್ಮಾ ಸ್ಟೇಟು ಮತ್ತು ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ನಲ್ಲಿ ನೀವು ಕೂಲ್ ಮಾಡೋದಾದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಸಪರೇಟ್ ಮಾಡುವಂತಹ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಸ್ಟೇಟ್ ಅಂತ ಹೇಳುವಂತಹ ಎರಡು ಹೊಸ ಫಾರ್ಮ್ ಆಫ್ ಫಿಸಿಕಲ್ ಸ್ಟೇಟ್ನು ಕೂಡ ಅಲ್ಲಿ ಇಲ್ಲಿ ಕೇಳಿರ್ತೀರಾ ಅಲ್ವಾ. ಬಟ್ ರಿಲೇಟೆಡ್ ಟು ದ್ಯಾಟ್ ಇಲ್ಲಿ ಕ್ವೆಶನ್ಸ್ಗಳು ಬರಲ್ಲ. ರಿಲೇಟೆಡ್ ಟು ದ 3 ಫಿಸಿಕಲ್ ಸ್ಟೇಟ್ಸ್ ಅವ್ರು ನಿಮಗೆ ಕೇಳುವಂಥದ್ದು, ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳಿ. ಸೊ ಫಿಸಿಕಲ್ ಚೇಂಜಲ್ಲಿ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ತಾ ಇದೆ. ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಟೆಕ್ಸ್ಚರ್ ಚೇಂಜ್ ಆಗ್ಬೋದು, ಆಯಿತಾ, ಕಲರ್ ಚೇಂಜ್ ಆಗ್ಬೋದು. ಸುಮ್ಮನೆ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇರುತ್ತೆ ಅಂತಲೂ ನಾವು ಹೇಳ್ಕೊಳ್ಬೋದು. ಸೊ ಟೆಂಪ್ರೇಚರ್ ಅಂತ ಹೇಳುವಂಥದ್ದು ಫ್ಯಾಕ್ಟರ್ ಚೇಂಜ್ ಆಗುತ್ತೆ, ಶೇಪ್ ಚೇಂಜ್ ಆಗುತ್ತೆ, ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ಮೇಜರ್ ಆಗಿ ಇಲ್ಲಿ ಟೆಕ್ಸ್ಚರು, ಸ್ಟೇಟ್ ಮತ್ತು ಶೇಪ್, ಈ ಮೂರಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ಬೋದು. ಯಾಕೆಂದರೆ ಇದು ಈ ಕಲರ್ ಮತ್ತು ಟೆಂಪ್ರೇಚರ್ ಅಂತ ಹೇಳುವಂಥದ್ದು ಅಪ್ಲಿಕೇಬಲ್ ಟು ಬೋತ್ ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಚೇಂಜ್. ಈ ಮೂರರಲ್ಲೂ ಚೇಂಜ್ ಆಗ್ತಾ ಇದೆ, ಏನೋ ಒಂದು ಬದಲಾವಣೆಗಳು ಬರ್ತಾ ಇದೆ. ಬಿಕಾಸ್ ಯು ಆರ್ ಆಲ್ಟರಿಂಗ್ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆ್ಯಂಡ್ ಇಂಟರ್ ಪಾರ್ಟಿಕಲ್ ಸ್ಪೇಸ್, ಯು ಕಾಲ್ ಸಚ್ ಚೇಂಜ್ ಆಸ್ ಫಿಸಿಕಲ್ ಚೇಂಜ್. ಅಲ್ಲಿ ನೀವು ಕಾಂಪೋಸಿಷನ್ಗೆ ಯಾವುದೇ ಥರದ ಡ್ಯಾಮೇಜ್ ಮಾಡಲ್ಲ, ಸಬ್ಸ್ಟೆನ್ಸ್ ಇದು ಪ್ರಾಪರ್ಟೀಸ್ಗಳು ಹಾಗೆ ಇರುತ್ತೆ ಆ್ಯಂಡ್ ದಿಸ್ ಚೇಂಜಸ್ ಟೆಂಪ್ರರಿ ಇನ್ ನೇಚರ್. ಹಾಗಾದರೆ ಯಾವುದೆಲ್ಲ ಚೇಂಜಸ್ನ ಫಿಸಿಕಲ್ ಚೇಂಜ್ ಅಂತ ಹೇಳ್ಬೋದು? ಸೊ ಒನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಮೆಲ್ಟಿಂಗ್. ಮೆಲ್ಟಿಂಗನ್ನು ನಾನು ಯಾಕೆ ಫಿಸಿಕಲ್ ಚೇಂಜ್ ಅಂತ ಹೇಳಬೇಕು? ಬಿಕಾಸ್ ಇನ್ ಮೆಲ್ಟಿಂಗ್ ಯು ಆರ್ ಕನ್ವರ್ಟಿಂಗ್ ಸಾಲಿಡ್ ಸಬ್ಸ್ಟೆನ್ಸಸ್, ಸಾಲಿಡ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇಂಟು ಲಿಕ್ವಿಡ್. ನೀವು ಮೆಲ್ಟ್ ಮಾಡ್ತಿದ್ರೆ ಐಸ್ ಕ್ಯೂಬ್ಸನ್ನು ನೀವೇನಾದರೂ ಹೊರಗಡೆ ಇಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಡೂಯಿಂಗ್ ದಿಸ್ ಮೆಲ್ಟಿಂಗ್ ಫಿನಾಮಿನನ್ ಅಲ್ವಾ. ಇವಾಪರೇಷನ್ ಅಂತ ಹೇಳಿದ್ರೆ ಏನು? ಲಿಕ್ವಿಡನ್ನು ನೀವು ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ ಯು ಆರ್ ಚೇಂಜಿಂಗ್ ಫಿಸಿಕಲ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಆ್ಯಂಡ್ ಯು ಕಾಲ್ ಇಟ್ ಆಸ್ ಇವಾಪರೇಷನ್. ದೆನ್ ಕಮ್ಸ್ ಕಂಡೆನ್ಸೇಷನ್. ಕಂಡೆನ್ಸೇಷನಲ್ಲಿ ರಿವರ್ಸ್ ಫಿನಾಮಿನನ್ ಆಗ್ತಾ ಇದೆ, ಅಂದರೆ ಗ್ಯಾಸು ಕಂಡೆನ್ಸ್ ಆಗಿ ಲಿಕ್ವಿಡ್ ಆಗ್ತಾ ಇದೆ, ಗ್ಯಾಸ್ಗಳು ಕಂಡೆನ್ಸ್ ಆಗಿ ಲಿಕ್ವಿಡ್ ಆಗ್ತಾ ಇದೆ. ಅದೇ ಥರ ಫ್ರೀಸಿಂಗ್ ಅಂತ ಹೇಳಿದ್ರೆ ಏನು? ಲಿಕ್ವಿಡ್, ನೀವು ನೀರನ್ನು ಫ್ರೀಸ್ ಮಾಡ್ತೀರಾ, ನಿಮ್ಗೆ ಐಸ್ ಕ್ಯೂಬ್ಸ್ಗಳು ಸಿಗುತ್ತೆ. ಸೊ ಲಿಕ್ವಿಡ್ ಏನಾಯಿತು? ಸಾಲಿಡ್ ಆಗಿ ಚೇಂಜ್ ಆಯಿತು. ಡೆಪೊಸಿಷನ್ ಆರ್ ರೀಡೆಪೊಸಿಷನ್, ಇದು ಸಬ್ಲಿಮೇಷನ್ ಆಪೋಸಿಟು. ಫಸ್ಟ್ ಸಬ್ಲಿಮೇಷನ್ ಅಂತ ಹೇಳಿದ್ರೆ ಏನು ಹೇಳಿ ತಿಳ್ಕೊಂಡ್ಬೇಡ. ಸಬ್ಲಿಮೇಷನ್ ಅಂತ ಹೇಳಿದ್ರೆ ಯಾವುದೇ ಸಾಲಿಡ್ ಐಟಮ್ಸನ್ನು ಡೈರೆಕ್ಟ್ ಆಗಿ ಗೇಷಿಯಸ್ ಫಾರ್ಮಿಗೆ ಕನ್ವರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಕರ್ಪೂರ ಇರುತ್ತೆ, ನೀವು ಕರ್ಪೂರವನ್ನು ಬೆಂಕಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಕರ್ಪೂರ ವಿಲ್ ಈಸಿಲಿ ಗೆಟ್ ಇನ್ ಟು ಸಾಲಿಡ್ ಗೇಷಿಯಸ್ ಫಾರ್ಮ್ ಅಲ್ವಾ, ಸಾಲಿಡ್ ಟು ಗ್ಯಾಸ್. ಅದೇ ಥರ ನ್ಯಾಫ್ಥಲಿನ್ ಬಾಲ್ಸ್ಗಳು, ಕಾಕ್ರೋಚ್ ಬಾಲ್ಸ್ ಅಂತ ಏನು ಹೇಳ್ತೀವಿ, ಅದು ಲಿಕ್ವಿಡ್ ಸ್ಟೇಟಿಗೆ ಹೋಗಲ್ಲ, ಡೈರೆಕ್ಟ್ ಆವಿಯಾಗಿ ಅದು ಗೇಷಿಯಸ್ ಇಂದ ದೊಡ್ಡ ಒಂದು ಸೈಜ್ ಇರುತ್ತೆ, ಅದಾದಮೇಲೆ ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಇಟ್ ಮೀನ್ಸ್ ದ್ಯಾಟ್ ಆ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಏನಿದೆ ಆ ನ್ಯಾಫ್ಥಲಿನ್ ಬಾಲ್ಸಲ್ಲಿ ಅದು ಇವಾಪ್ರೇಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದೇ ಗ್ಯಾಸ್ ಸಬ್ಸ್ಟೆನ್ಸನ್ನು ನೀವು ರೀಡೆಪಾಸಿಟ್ ಮಾಡ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಬರ್ನ್ ಮಾಡ್ತಿದ್ದೀರಾ ಪೇಪರ್ನ, ಅದು ಬರ್ನ್ ಆಗಿ ಕೋಲ್ ಆಗಿ ಅಂದರೆ ಸೂಟಿ ಫ್ಲೇಮ್ ಆಗಿ ಅದ್ರಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ ಇರುತ್ತೆ. ನೀವೇನಾದರೂ ಒಂದು ಪ್ಲೇಟ್ ಅಥವಾ ಏನಾದರೂ ಇಟ್ಟರೆ ಕರಿ ಅಥವಾ ಆ ಸೂಟಿ ಕಾರ್ಬನ್ ಪೌಡರ್ ಏನಿರುತ್ತೆ ಅಥವಾ ಒಂದು ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದು ನಿಮಗೆ ರೀಡೆಪಾಸಿಟ್ ಮಾಡ್ಕೊಳ್ಬಹುದು. ಅದನ್ನು ನೀವು ಡೆಪೋಸಿಷನ್ ಅಥವಾ ರೀಡೆಪಾಸಿಷನ್ ಅಂತಲೂ ಹೇಳ್ತೀರಾ. ಗ್ಯಾಸಿಂದ ಸಾಲಿಡಿಗೆ ನೀವು ತಗೊಂಡು ಬರ್ತಿರುವಂತಹ ಒಂದು ಫಿನಾಮಿನವನ್ನು ಗ್ಯಾಸ್ ಟು ಸಾಲಿಡ್, ಸಾಲಿಡ್ ಟು ಗ್ಯಾಸ್ ಅಂತ ಹೇಳುವಂಥ ಒಂದು ಫಿನಾಮಿನನ್ ವೇರ್ ಯು ಆರ್ ಆಲ್ಟರಿಂಗ್ ದ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಆ್ಯಂಡ್ ಇಂಟರ್ ಪಾರ್ಟಿಕಲ್ ಫೋರ್ಸ್. ಯು ಕಾಲ್ ದಿಸ್ ಆಸ್ ಫಿಸಿಕಲ್ ಚೇಂಜ್ ಅಂತ ಹೇಳಿ ಅಲ್ವಾ. ಸೊ ದೀಸ್ ಆರ್ ಮೇನ್ಲಿ ಕ್ಯಾಟಗರೈಸ್ಡ್ ಆಸ್ ಫಿಸಿಕಲ್ ಚೇಂಜ್. ಇವಾಗ
ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳೋಣ. ಯಾವುದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳಿ ಕರಿಬೇಕು? ಕೆಮಿಕಲ್ ಚೇಂಜ್ ಅಂತ ಹೇಳುವಂತಹ ಒಂದು ಪ್ರಾಸೆಸ್ ಅಲ್ಲಿ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಫಸ್ಟ್ ಚೇಂಜ್ ಆಗುತ್ತೆ. ಅಂದ್ರೆ ಇವಾಗ ಟೇಸ್ಟ್, ಈಗ ಅಕ್ಕಿ ನೀವು ರಾ ರೈಸ್ ತಗೊಂಡು ಕುಕ್ಕರಲ್ಲಿ ಹಾಕ್ತೀರಾ, ಫಸ್ಟ್ ಈಗ ರಾ ರೈಸ್ನ ಸಾಂಬಾರಿಗೆ ಹಾಕೊಂಡು ತಿನ್ನೋದಕ್ಕೂ ಕುಕ್ಡ್ ರೈಸನ್ನ ಸಾಂಬಾರಲ್ಲಿ ಹಾಕೊಂಡು ತಿನ್ನೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಯಾಕೆ ಆ ಥರ ಆಯಿತು? ನೀವು ರೈಸನ್ನ ಯಾವಾಗ ಕುಕ್ ಮಾಡ್ತೀರಾ ಅದರೊಳಗಡೆ ಇರುವಂತಹ ಮಾಲಿಕ್ಯೂಲ್ಸ್ ಅಂಡರ್ಗೋ ಸರ್ಟನ್ ಚೇಂಜಸ್. ಅಲ್ಲಿ ಬ್ರೇಕಿಂಗು, ಮೇಕಿಂಗ್ ಆಫ್ ನ್ಯೂ ಬಾಂಡ್ಸ್, ಬ್ರೇಕಿಂಗ್ ಆಫ್ ಓಲ್ಡ್ ಬಾಂಡ್ಸ್, ರಿಅರೇಂಜ್ಮೆಂಟ್ ಆಫ್ ಆಟಮ್ಸ್, ರಿಅರೇಂಜ್ಮೆಂಟ್ ಆಫ್ ಅಟಾಮಿಕ್ ಎನರ್ಜೀಸ್. ಅಟಾಮಿಕ್ ಎನರ್ಜಿ ಅಂತ ಹೇಳಲ್ಲ ನಾನು, ಬಾಂಡಿಂಗ್ ಎನರ್ಜಿಗಳು ಆಗ್ತಾ ಇರುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ಕಾಂಪೋಸಿಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಬ್ರೇಕಿಂಗ್ ಅಂಡ್ ಫಾರ್ಮಿಂಗ್ ಕೆಮಿಕಲ್ ಬಾಂಡ್ಸ್ ಆಗುತ್ತೆ. ಸೊ ಯು ಗೆಟ್ ನ್ಯೂ ಸಬ್ಸ್ಟೆನ್ಸಸ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಪ್ರಾಡಕ್ಟ್ ಅಂತ ಹೇಳುವಂತಹ ಒಂದು ಹೊಸ ಕೆಮಿಕಲ್ ಸಬ್ಸ್ಟೆನ್ಸ್ಗಳು ಫಾರ್ಮ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಏನು? ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಆಲ್ಟರ್ ಆಗುವಂಥದ್ದು. ಅದು ಟೇಸ್ಟ್ ಮೂಲಕ ಗೊತ್ತಾಗುತ್ತೆ, ಕಲರ್ ಮೂಲಕ ಗೊತ್ತಾಗುತ್ತೆ, ಪ್ರೆಸಿಪಿಟೇಟ್ ಫಾರ್ಮ್ ಆಗೋದ್ರ ಮೂಲಕ ಗೊತ್ತಾಗುತ್ತೆ. ಸೊ ಹೇಗೆ ಅದನ್ನ ಐಡೆಂಟಿಫೈ ಮಾಡಬೇಕು? ಇಲ್ಲಿ ಟೆಂಪ್ರೇಚರು, ಕಲರು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ಮೆಲ್ ಚೇಂಜ್ ಆಗಬಹುದು ಮೇ ಬಿ. ಅದ್ರ ಜೊತೆಗೆ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಅಥವಾ ಸಾಲಿಡ್ ಲೇಯರ್ ಏನಾದರೂ ಫಾರ್ಮ್ ಆಗುವಂಥದ್ದು, ಸಾಲಿಡ್ ಪೌಡರ್ಗಳು ಫಾರ್ಮ್ ಆಗುವಂಥದ್ದಾಗಿರ್ಬೋದು. ಫಾರ್ಮೇಷನ್ ಆಫ್ ಬಬಲ್ಸ್ ಅಂತ ಹೇಳಿದ್ರೆ ಇವಲ್ಯೂಷನ್ ಆಫ್ ಗ್ಯಾಸ್ ಅಂತಾನೂ ತಗೊಳ್ಬೋದು ನಾವು. ಸೊ ಈ ಒಂದು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಈಸ್ ಅಂಡರ್ ಗೋಯಿಂಗ್ ಸರ್ಟನ್ ಚೇಂಜ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ಸ್ ಯಾವುದು? ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಈ ಕಾಮನ್ ಆಗಿರುವಂತಹ 4 ಎಕ್ಸಾಂಪಲ್ಸ್ನ ನೋಡ್ತೀವಿ. ಸೊ ರೋಟಿಂಗ್ ಆಫ್ ಫುಡ್ ಅಂತ ಹೇಳಿದ್ರೆ ರ್ಯಾನ್ಸಿಡಿಟಿ ಅಂತಲೂ ಕರಿಬೋದು. ಫುಡ್ಡಲ್ಲಿ ಬರುವಂತಹ ಕೆಲವೊಂದು ಟೇಸ್ಟ್ ಚೇಂಜಸ್ಗಳು, ಅಲ್ಲಿ ಬಯೋಕೆಮಿಕಲ್ ಪ್ರಾಸೆಸ್ ನಡೆಯುತ್ತೆ. ಮೇಜರ್ ಆಗಿ ಬ್ಯಾಕ್ಟೀರಿಯಾಸ್ ಇನ್ವಾಲ್ವ್ ಆಗುತ್ತೆ, ಬಿಕಾಸ್ ಫುಡ್ಡಲ್ಲಿ ಬ್ಯಾಕ್ಟೀರಿಯಾ ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ, ಕೊಳೆಯುವಂತಹ ಸಿಚುವೇಶನ್ಸ್ಗಳಿರುತ್ತೆ. ಸೊ ರೋಟಿಂಗ್ ಫುಡ್ ಇಸ್ ಒನ್ ಬೆಸ್ಟ್ ಎಕ್ಸಾಂಪಲ್. ರ್ಯಾನ್ಸಿಡಿಟಿ ಅಂತಲೂ ಹೇಳ್ಬೋದು. ರ್ಯಾನ್ಸಿಡಿಟಿ ಈಸ್ ಮೇನ್ಲಿ ಡೆಲ್ಟ್ ವಿತ್ ಆಯಿಲ್ ಅಥವಾ ಫ್ಯಾಟ್ ಲೇಯರ್ ಗೆಟಿಂಗ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್, ಓಕೆ, ಗಿವಿಂಗ್ ಡಿಫ್ರೆಂಟ್ ಓಡರ್ ಆ್ಯಂಡ್ ಸ್ಮೆಲ್. ಅದೇ ಥರ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಚೇಂಜ್ ಆಗಿ ಕರ್ಡ್ ಆಗುವಂಥದ್ದು, ಒಂದು ಬೇರೆ ಸಬ್ಸ್ಟೆನ್ಸ್. ಮಿಲ್ಕಲ್ಲಿ ನಾವು ಟೀ ಮಾಡ್ಬೋದು, ಕರ್ಡಲ್ಲಿ ಟೀ ಮಾಡ್ಕೊಂಡು ಕುಡಿತೀರಾ? ನೋ, ರೈಟ್? ಬಿಕಾಸ್ ಕರ್ಡ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ಮಿಲ್ಕ್, ರೈಟ್? Respiration, every fraction of second we are doing it. Respiration is a chemical phenomenon. ಹೇಗೆ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗಿದ ನಂತರ ಸಿಗುವಂತಹ ಎಲ್ಲ ಸಣ್ಣ ಸಣ್ಣ ಗ್ಲೂಕೋಸ್ ಪಾರ್ಟಿಕಲ್ಸ್ ವಿಲ್ ಕಂಬೈನ್ ವಿತ್ ದಿ ಆಕ್ಸಿಜನ್ ವಿ ಆರ್ ಇನ್ಹೇಲಿಂಗ್, ರಿಸಲ್ಟಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆಸ್ ದಿ ಬೈ ಪ್ರಾಡಕ್ಟ್. ಸೊ ರೆಸ್ಪಿರೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಸೆಸ್. ಡೈಜೆಷನ್ ಇಸ್ ಅ ಕೆಮಿಕಲ್ ಪ್ರಾಸೆಸ್. ಇದೆರಡರಿಂದ ನಮ್ದು ಗ್ರೋತ್ ಆಗ್ತಾ ಇದೆ. ದಟ್ ಇಸ್ ಅನಾದರ್ ಕೆಮಿಕಲ್ ಪ್ರಾಸೆಸ್ ವಿ ಕ್ಯಾನ್ ಸಿ ಇನ್ ಅವರ್ ಓನ್ ಬಾಡಿ, ಅಲ್ವಾ? The same way rusting ಅಂತೂ ಎಲ್ಲ ಕಡೆ it happens. It could be related to iron article. So ಇಲ್ಲಿ rusting ಅಂತ ಹೇಳಿದಾಗ I am specific about a metal called as iron. In general ನನಗೆ ಅದನ್ನ corrosion ಅಂತ ಹೇಳಿ ಕೂಡ ಕರಿಬೋದು. ಸೊ corrosion ಅಂತ ಹೇಳಿ ಬಂದಾಗ ನೀವು ನೋಡಿರ್ಬೋದು ಸಿಲ್ವರ್ ಆರ್ಟಿಕಲ್ಸ್ಗಳು ಬ್ಲ್ಯಾಕ್ ಆಗುವಂಥದ್ದು, ಕಾಪರ್ ಆರ್ಟಿಕಲ್ಸ್ ಮೇಲ್ಗಡೆ ಒಂದು ಏನು ಹೇಳ್ತೀವಿ ನಾವು, ಒಂದು ಗ್ರೀನಿಶ್ ಲೇಯರ್ ಡೆಪಾಸಿಟ್ ಆಗುವಂಥದ್ದು. ಅದೇ ಥರ ಅಲ್ಯೂಮಿನಿಯಮ್ದು ಪಾತ್ರೆಗಳ ಮೇಲೆ ಶೈನಿಂಗ್ ಅಲ್ಯೂಮಿನಿಯಂ ವೆಸಲ್ಸ್ನ ನೀವು ತಗೊಂಡು ಬರ್ತೀರಾ. ಬಟ್ ಇಫ್ ಯು ಹೀಟ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಹಾಟ್ ವಾಟರ್, ಇಫ್ ಯು ಹೀಟ್ ಇಟ್ ವಿತ್ ಹಾಟ್ ವಾಟರ್, ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುವಂಥದ್ದು. ಆಲ್ ದೀಸ್ ಆರ್ ಕೆಮಿಕಲ್ ಚೇಂಜಸ್. ಯಾಕೆ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ನ್ಯೂ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಪರ್ಟಿ ದ್ಯಾನ್ ದ ಒರಿಜಿನಲ್ ಒನ್. ಅದನ್ನ ನಾವು ಪ್ರಾಡಕ್ಟ್ ಅಂತ ಹೇಳಿ ಕೂಡ ಕರಿತೀವಿ. ನ್ಯೂ ಆಗಿ ಏನು ಫಾರ್ಮ್ ಆಗಿರುತ್ತೆ ವಿ ಕಾಲ್ ದೆಮ್ ಆಸ್ ಪ್ರಾಡಕ್ಟ್. ಹಾಗಾದ್ರೆ ವಾಟ್ ಈಸ್ ಅ ಕೋರ್ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್? ಸೊ ವಿ ಹ್ಯಾವ್ ಯು ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡಿಫ್ರೆನ್ಸಸ್ 3 ನಾನು ಲಿಸ್ಟ್ ಮಾಡಿದ್ದೀನಿ. ಒನ್ ಈಸ್ ದ ಪ್ರಾಸೆಸ್, ವೆದರ್ ಇಟ್ ಇಸ್ ಟೆಂಪ್ರರಿ ಆರ್ ಪರ್ಮನೆಂಟ್. ಮೋಸ್ಟ್ ಆಫ್ ದ ಫಿಸಿಕಲ್ ಚೇಂಜ್ ನೀವು ಅದು ರಿವರ್ಸಿಬಲ್ ಮಾಡ್ಬೋದು. ಸಾಲಿಡ್ನ ಲಿಕ್ವಿಡ್ಗೆ ಕನ್ವರ್ಟ್ ಮಾಡಿದ್ರೆ ಯು ಕಾಲ್ ಇಟ್ ಅಸ್ ಮೆಲ್ಟಿಂಗ್. ಎಟ್ ದ ಸೇಮ್ ಟೈಮ್ ಲಿಕ್ವಿಡ್ ಅನ್ನ ಸಾಲಿಡ್ ಆಗಿ ಕೂಡ ಕನ್ವರ್ಟ್ ಮಾಡ್ತಾರೆ, ಯು ಕಾಲ್ ಇಟ್ ಅಸ್ ಫ್ರೀಸಿಂಗ್. ಸೊ ಆ ಚೇಂಜ್ ಅಂತ ಹೇಳುವಂಥದ್ದು ಟೆಂಪ್ರರಿ ಆಗಿರುತ್ತೆ. ಬಟ್ ಇನ್ ಕೆಮಿಕಲ್ ಚೇಂಜ್ ದ ಚೇಂಜ್ ಇಸ್ ಆಲ್ವೇಸ್ ಪರ್ಮನೆಂಟ್. ಮೋಸ್ಟ್ ಆಫ್ ದ ಟೈಮ್ ಅದು ಪರ್ಮನೆಂಟ್ ಆಗಿರುತ್ತೆ, ಮತ್ತೆ ರಿವರ್ಸ್ ಮಾಡೋಕ್ಕಾಗಲ್ಲ. ಕುಕ್ಡ್ ರೈಸ್ ಇರುತ್ತಲ್ವ ಮಕ್ಕಳೇ, ನೀವು ಸ್ವಲ್ಪ ಟೆಂಪ್ರೇಚರ್ನಲ್ಲಿ ನೀರು ಹಾಕಿ ಉಪ್ಪು ಹಾಕಿ ಅನ್ನವನ್ನು ಬೇಯಿಸ್ತೀರ ಅನ್ಕೊಳ್ಳಿ.
ಅದೇ ಅನ್ನವನ್ನು ನೀವು ತಿರ್ಗಾ ಅನ್ಕುಕ್ಡ್ ರೈಸ್ ಆಗಿ ನೀವು ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮಾಡೋದಾದ್ರೂ ಕೂಡ ವಿಲ್ ನಾಟ್ ಇಟ್ ಟೇಕ್ ಲಾಂಗರ್ ಅಂಡ್ ಲಾಂಗರ್ ಅಂಡ್ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್ ಅಕಾರ್ಡಿಂಗ್ ಟು ದ ಥರ್ಮೋಡೈನಮಿಕ್ಸ್ ಆಫ್ ಕೆಮಿಸ್ಟ್ರಿ ಅಲ್ವಾ? ಥರ್ಮೋಡೈನಮಿಕ್ಸ್ ತಗೊಂಡು ಬರಲ್ಲ ಇಲ್ಲಿ, ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಯೋರ್ 11th and 12th ಕಾನ್ಸೆಪ್ಟ್. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ಒಂದು ಎಗ್ ಶೆಲ್ನ ಬ್ರೇಕ್ ಮಾಡ್ತೀರಾ, ಎಗ್ ಅನ್ನ ತಗೊಂಡು ನೀವು ಆಮ್ಲೆಟ್ ಮಾಡ್ತೀರಾ, ಅಗೇನ್ ದಟ್ ಆಮ್ಲೆಟ್ ಇಸ್ ಗೆಟಿಂಗ್ ಇನ್ ಟು ಎಗ್ ಶೆಲ್. ಥಿಂಕ್ ಮಾಡಿ, ರಿವರ್ಸಿಬಿಲಿಟಿ ಆಫ್ ದಟ್ ಸೇಮ್ ರಿಯಾಕ್ಷನ್ ಇನ್ ಯೋರ್ ಮೈಂಡ್. ವಿಲ್ ಇಟ್ ಹ್ಯಾಪನ್? ಇಲ್ಲ. ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಲ್ರೆಡಿ ಆಗಿದೆ, ಡಿನೇಚುರೇಷನ್ ಆಫ್ ಪ್ರೋಟೀನ್ ಆಗಿರುತ್ತೆ ಅಲ್ಲಿ. ಸೊ ಕೆಮಿಕಲ್ ಚೇಂಜ್ ಅಂತ ಹೇಳುವಂಥದ್ದು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪರ್ಮನೆಂಟ್ ಅಂತ ಹೇಳ್ಬೋದು ನಾವು. ಇಟ್ ಇಸ್ ನಾಟ್ ಈಸಿ ಟು ರಿವರ್ಸ್ ದೋಸ್ ರಿಯಾಕ್ಷನ್ ಅಂತ ಹೇಳಿ ನೀವು ಹೇಳ್ಬೋದು ಮ್ಯಾಮ್ ದರ್ ಆರ್ ರಿವರ್ಸಿಬಲ್ ರಿಯಾಕ್ಷನ್ಸ್ ಇದೆಯಲ್ವಾ, ಎಕ್ಸ್ಕ್ಲೂಡಿಂಗ್ ದಟ್ ದಿ ಅದರ್ ಕೆಮಿಕಲ್ ಪ್ರಾಸೆಸ್ ಆರ್ ಅನ್ರಿವರ್ಸಿಬಲ್ ಅಂತ ಹೇಳಿ. ನೆಕ್ಸ್ಟ್, ಈಸಿಲಿ ರಿವರ್ಸಿಬಲ್ cannot be easily reversible. I have talked already about it. No new substance. Physical changes ಅಲ್ಲಿ composition alter ಆಗಲ್ಲ, ಹಾಗಾಗಿ no new substances will form. But in chemical change composition alter ಆಗುತ್ತೆ ಮತ್ತೆ new substances ಗಳು ಫಾರ್ಮ್ ಆಗುತ್ತೆ. ಇಂಪಾರ್ಟೆಂಟ್ ಇದು. ಈಗ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ದೇ ವುಡ್ ಆಸ್ಕ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬನ್, ಇದು ಕೆಮಿಕಲ್ ಚೇಂಜಾ, CC ಅಥವಾ PC ಅಂತ ಹೇಳ್ಕೊಂಡು, ತುಂಬಾ ಸಿಂಪಲ್ ಆಗಿ CC ಅಂದ್ರೆ ಕೆಮಿಕಲ್ ಚೇಂಜ್, PC ಅಂತ ಹೇಳಿದ್ರೆ ಫಿಸಿಕಲ್ ಚೇಂಜ್. ಆಯ್ತಾ? ಇದು ಯಾವ ಚೇಂಜ್ ಅಂತ ಹೇಳಿ ನೀವು ನನಗೆ ಹೇಳಬೇಕು. ಬರ್ನಿಂಗ್ ಅಂತ ಹೇಳಿದ್ರೆ ಸಮಥಿಂಗ್ ಯು ಆರ್ ಡೂಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಮೆಗ್ನೀಷಿಯಮು ಆಕ್ಸಿಜನ್ ಅನ್ನ ನೀವು ಹೀಟ್ ಮಾಡ್ತಾ ಇದ್ದೀರಾ, ಸೊ ಯು ಕಾಲ್ ದಿಸ್ ಆಸ್ ಬರ್ನಿಂಗ್. ಅಲ್ಲಿ ಡೆಫಿನೆಟ್ ಆಗಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ದು ಪ್ರಾಡಕ್ಟ್ ಫಾರ್ಮ್ ಆಗಬೇಕು, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗಬೇಕು. ಹಾಗಾಗಿ ದಿಸ್ ರಿಯಾಕ್ಷನ್ ಇಸ್ ಅ CC, ಕೆಮಿಕಲ್ ಚೇಂಜ್. ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್, ಈಗ ನೀವು ಒಂದಿಷ್ಟು ಉಪ್ಪನ್ನ ನೀರಲ್ಲಿ ತಗೊಂಡ್ ಬರ್ತೀರಾ, ಅಲ್ಲಿ ಒಂದು ಸಾಲ್ವೇಷನ್ ಇಫೆಕ್ಟ್ ಅಂತ ಎಲ್ಲ ಏನೇ ಆದ್ರೂ ಕೂಡ ಆ ನೀರನ್ನ ಇವಾಪರೇಟ್ ಮಾಡಿದ್ರೆ ಉಪ್ಪು ವಾಪಸ್ ನಿಮ್ಗೆ ಸಿಗುತ್ತೆ ವಿದೌಟ್ ಚೇಂಜಿಂಗ್ ಇಟ್ಸ್ ಕಾಂಪೋಸಿಷನ್ ಅಲ್ವಾ. ಸೊ ಯಾವುದೇ ಒಂದು ಸಾಲ್ಟ್ ಅನ್ನ ನೀರಲ್ಲಿ ಡಿಸಾಲ್ವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಅ ಫಿಸಿಕಲ್ ಚೇಂಜ್. ಅಲ್ಲಿ ಯಾವುದೇ ಹೊಸ ಪ್ರಾಡಕ್ಟ್ ಫಾರ್ಮ್ ಆಗ್ತಿಲ್ಲ. ದ ಮೂಮೆಂಟ್ ಯು ಇವಾಪರೇಟ್ ಆಲ್ ದ ವಾಟರ್ ಕಂಟೆಂಟ್ ಯು ಗೆಟ್ ದ ಸಾಲ್ಟ್ ಬ್ಯಾಕ್. ಸೊ ಇಟ್ ಇಸ್ ಪ್ಯೂರ್ಲಿ ಅ ಫಿಸಿಕಲ್ ಚೇಂಜ್ ಅಂತ ಹೇಳಿ ಕೂಡ ಹೇಳಬಹುದು. ಇಲೆಕ್ಟ್ರಾಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ಗೆ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿ ಲೈಸಿಸ್ ಬ್ರೇಕ್ ಮಾಡ್ತಿದ್ದೀರಾ ಅದರ ಬಾಂಡ್ ಅನ್ನ. ಸೊ ಇದು ಯಾವ ಚೇಂಜ್ ಅಂತ ಹೇಳಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೋಡಿಯಂ ಕ್ಲೋರೈಡ್ಗೆ ಇಲೆಕ್ಟ್ರೋಲೈಸಿಸ್ ಮಾಡ್ತೀರಾ ಅಂದ್ರೆ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರಿಗೆ ನೀವೇನಾದ್ರೂ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀರಿ ಅನ್ಕೊಳ್ಳಿ. ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿ ಇಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ ಅಂದ್ರೆ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಕ್ಲೋರಿನ್ ಗ್ಯಾಸ್ ಸಿಗುತ್ತೆ, ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಎಲ್ಲಿಂದ ಬಂತಿದ್ದು ಅಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಸೋಡಿಯಂ ಪ್ಲಸ್ ಅಯಾನ್ಸ್ ಇದೆ, ಕ್ಲೋರೈಡ್ ಮೈನಸ್ ಅಯಾನ್ ಇದೆ. ವಾಟರಲ್ಲಿ H ಪ್ಲಸ್ ಅಯಾನ್ಸ್ ಇದೆ, OH ಮೈನಸ್ ಅಯಾನ್ಸ್ ಇದೆ. Na ಪ್ಲಸ್ OH ಮೈನಸ್ ನಿಮಗೆ NaOH ಅಂತ ಹೇಳುವಂತಹ ಪ್ರಾಡಕ್ಟ್ ಅನ್ನು ತಂದುಕೊಡುತ್ತೆ. H ಪ್ಲಸ್ ಅಯಾನ್ಸ್ಗಳು ಆಫ್ಟರ್ ರಿಸೀವಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಕ್ಲೋರಿನ್ H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಕ್ಲೋರಿನ್ after losing electrons combines with another chlorine atom to release as chlorine gas. So ee tara products galu form agutte. So you are seeing that originally it was just NaCl, composition change agi ivaga sodium hydroxide agide. There is a change in composition, there has been formed a new substance, hence you call this change as what? CC andre enu? Chemical change. Very simple, chemical change. ಈಗ ನೆಕ್ಸ್ಟ್ ಕ್ವೆಶನ್ ಬಂದು, ಕ್ಯಾನ್ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ? ಇದು ಎರಡೂ ಕೂಡ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಎಸ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಬರ್ನಿಂಗ್ ಕ್ಯಾಂಡಲ್. ಈ ಬರ್ನಿಂಗ್ ಕ್ಯಾಂಡಲ್ ವ್ಯಾಕ್ಸ್ ನಲ್ಲಿ ಎರಡು ಚೇಂಜ್ ಆಗುತ್ತೆ. ಅಲ್ಲಿ CC ಯಾವುದು, PC ಯಾವುದು ಅಂತ ಹೇಳಿ ನೋಡೋಣ. CC ಅಂತ ಹೇಳಿದ್ರೆ ಕೆಮಿಕಲ್ ಚೇಂಜ್. ವ್ಯಾಕ್ಸ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಮೇಜರ್ಲಿ. ಸೊ ಆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಬರ್ನ್ ಆಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. PC ಅಂತ ಹೇಳಿದ್ರೆ ಫಿಸಿಕಲ್ ಚೇಂಜ್ ಅಲ್ವಾ. ಈ ಫಿಸಿಕಲ್ ಚೇಂಜ್ ನಲ್ಲಿ ಲಿಕ್ವಿಡ್ ಸಾಲಿಡ್ ವ್ಯಾಕ್ಸ್ ಏನಾಯ್ತು, solid wax converted into liquid wax. Solid wax converted into liquid wax ಆಯ್ತು. So there is a physical change
ಫ್ರಮ್ ಸಾಲಿಡ್ ಸ್ಟೇಟ್ ಟು ಲಿಕ್ವಿಡ್ ಸ್ಟೇಟ್, ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸಾಲಿಡ್ ಸ್ಟೇಟ್. ಬಟ್ ಒಂದು ಟ್ರಾನ್ಸಿಷನ್ ಆಗಿತ್ತಲ್ಲಿ, ಫಿಸಿಕಲ್ ಟ್ರಾನ್ಸಿಷನ್ ಆಗಿತ್ತು, ಫಿಸಿಕಲ್ ಚೇಂಜ್ ಟ್ರಾನ್ಸಿಷನ್ ಆಗಿತ್ತು. ಅದೇ ಥರ ಕೆಮಿಕಲ್ ಚೇಂಜಸ್ನಲ್ಲಿ ನಮಗೆ ಕಾಣಲ್ಲ, ಬಟ್ ಈ ಎರಡು ಸಬ್ಸ್ಟೆನ್ಸಸ್ಗಳಲ್ಲಿ ಫಾರ್ಮ್ ಆಗುತ್ತೆ. ಬಟ್ ವಿ ಕ್ಯಾನ್ ಫೀಲ್ ದ ಸ್ಮೆಲ್ ಆಲ್ಸೋ ಆ್ಯಂಡ್ ದ ಟೆಂಪ್ರೇಚರ್ ಆಲ್ಸೋ. ಸೊ ಎಸ್, ಆನ್ಸರ್ ಇಸ್ ಎಸ್, ಇಟ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿ. ಸೊ ದಿಸ್ ಕೈಂಡ್ ಆಫ್ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಆ್ಯಂಡ್ ಜಾಸ್ತಿ. ಯಾಕೆಂದರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ವೆನ್ ಯು ಬಿಗಿನ್ ಯೋರ್ ಫಸ್ಟ್ ಲೆಸನ್ ಆಫ್ ಯೋರ್ NCERT ಕೆಮಿಕಲ್ ಚೇಂಜ್ ಆ್ಯಂಡ್ ರಿಯಾಕ್ಷನ್ಸ್, ಕೆಮಿಕಲ್ ಏನು ಹೇಳ್ತೀವಿ ನಾವು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತ ಹೇಳುವ ಲೆಸನ್ಸ್ನಲ್ಲಿ ವೆರಿ ಫಸ್ಟ್ ಕ್ವೆಶನ್ಸ್ಗಳು, ಒಂದು ಸೆಟ್ ಆಫ್ ಕ್ವೆಶನ್ಸ್ಗಳು ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ಸ್, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಂಡೋಥರ್ಮಿಕ್ ಮತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗಳಿಗೆ ಒಂದಿಷ್ಟು ಎಕ್ಸಾಂಪಲ್ಸ್ನ ತೊಗೊಂಡು ಬರ್ತೀನಿ. ಸೊ ದ್ಯಾಟ್ ಇದ್ರದ್ದು ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ ಆ್ಯಂಡ್ ಕನ್ಫ್ಯೂಷನ್ಸ್ ಯು ಕ್ಯಾನ್ ಅವಾಯ್ಡ್ ಇಟ್ ಅಂತ ಹೇಳಿ. ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಬೇಸಿಕ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.